ತೆಗಿಯೋ ಬಾಗ್ಲಿ ತೆಗಿಯೋ. ಲಿಫ್ಟ್ ಅಲ್ಲಿ ಫಸ್ಟ್ ಫ್ಲೋರ್ ಹೊತ್ಬಿಟ್ಟು ಹೋಗೋಣ ನಾವು ಲಿಫ್ಟ್ ಅಲ್ಲಿ ಇದ್ರೆ. ಪೂಜೆ ಮಾಡ್ತಾರೆ ಬರ್ತಾ ಇದ್ದೀನಿ. ಓ ಕಾಳಪ್ಪನವರು ಏನ್ ಈ ಕಡೆ ಸ್ಟಾರ್ಟಿಂಗ್ ಗೈಸ್ ಫಸ್ಟ್ ಫ್ಲೋರ್ ಬರೋ ಲಿಫ್ಟ್ ಗ್ರೌಂಡ್ ಬೇಸ್ಮೆಂಟ್ ಅಲ್ಲಿ ನಿಂತು ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನಿಸ್ತದ ಆ ಥರ ಅನ್ಸುತ್ತೆ ಏನಾದ್ರು ಮಾಡ್ತೀಯಾ ದೊಡ್ಡವ್ರದಾನೆ ವಯಸ್ಸು ಅಷ್ಟು ನೋವು ಕೊಟ್ಬಿಟ್ರೆ ನನ್ನ ಅಷ್ಟು ಹಿಂಡ್ಬಿಟ್ರು ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಗೈಸ್ ನಮ್ಗೆ ನಾವು ತುಂಬಾ ಲೀನಿಯನ್ಸ್ ಕೊಟ್ಟಿದೆ ಅಂತ ಹೇಳಿ ನಮ್ಗೆ ಸೌಂಡ್ ಮಾಡ್ಬೇಡ. ನಾನು ಏನ್ ಕೇಳಿದ್ರೆ ಅವಾಗ ಎಲ್ಲಿದ್ದಿದ್ಯಾ ಆದ್ರೆ ಏನ್ ಮಾಡಕ್ ಹೇಳಿದ್ರಿ ಮಾಡ್ದ ಏಟ್ ಮಾಡಿದ್ರೆ ಏಟ್ ಬಿದ್ರೆ ಸೌಂಡ್ ಮಾಡಬಾರ್ದು. ಗಿಲ್ಲಿದ್ರೆ ಗಿಲ್ಲಿಸ್ಕೋಬೇಕು. ಏಟ್ ಬಿದ್ರೆ ಸೌಂಡ್ ಮಾಡಬಾರ್ದು. ಏನಂತ್ಯ ಬಿಡ ಬಿಡ ಸಾಕು ಸಾಕು ಬಿದ್ದಿದ್ದೆ ಒಂದೇಟು ಏನ್ ನಾಟಕ ಆಡ್ತಾನೆ ನೋಡು. ಸೌಂಡ್ ಮಾಡೋ ನಿಲ್ಸೋರ್ಗೆ ಹೊಡಿಯೋ. ಸೌಂಡ್ ನಿಲ್ಸೋರ್ಗೆ ಹೊಡಿತೀವಿ. ಸುಮ್ನೆ 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 ಸಾಕು. ಪಾಪ ನನ್ನ ತಮ್ಮ ಅಲ್ವಾ ಗೈಸ್, ಹೊಡಿಬಾರ್ದಂಗೆಲ್ಲ. ಹೆವಿ ಮಾತಾಡಕ್ ಕಲ್ತ್ಬಿಟ್ಟವನೇ. ಇಷ್ಟ ದಿನ ನಾವು ತುಂಬಾ ಲೀನಿಯನ್ಸ್ ಕೊಟ್ಬಿಟ್ಟಿದ್ವಿ ಚಿಕ್ಕ ಹುಡುಗ ಅಂತ. ಇವತ್ತು ತೋರಿಸಿದ್ವಿ ನಮ್ಮ ಪವರ್ನ. ಅಯ್ಯೋ 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 ಹೊಸ ಬಟ್ಟೆ ಹೆಂಗ್ ಬಿಡುತ್ತ ಹೊಡಿಯೋ ಅದಕ್ಕೊಂದು ಹೊಡಿಯೋ. ಹೊಸ ಬಟ್ಟೆ ಬಿಡ್ತಿದ್ದೆ ಹೊಡಿಯೋ. ಎತ್ತು ಕ್ಲೀನಾಗಿ ಎತ್ತಿಡು. ಒಂದ್ ಕ್ಲೀನಾಗಿ ಎತ್ತಿಡು ಎಲ್ಲ. ಬೆಲ್ಟ್ ಬೆಲ್ಟ್ ಕೈ ಹಾಕ್ತವನೆ. ಹೊಸ ಬಟ್ಟೆ ಅದು, ಹೊಸ ಬಟ್ಟೆ. ಹೋಗಿ ಹಚ್ಚಿ ಓಡು. ತಿರುಗಿ ನೋಡ್ದೆ ಓಡ್ತಾ ಇರು. ಏನಾಯ್ತು? 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 ಏನೋ ಆಗ್ಬಿಟ್ಟಿದೆ. ಈ ರೂಮ್ ಕರ್ಕೊಂಡ್ಬರೋ. ಏನಾಯ್ತು? ಏನಾಯ್ತು? ಹೆವಿ ಮಾತಾಡ್ತೀಯಾ? ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಗೂ ಹೆವಿ ಮಾತಾಡ್ತಾನೆ ಅವನು ಇತ್ತೀಚೆಗೆ. ನಿಮ್ಗೂ ಹೆವಿ ಮಾತಾಡ್ತಾನೆ, ಎದುರು ಮಾತಾಡ್ತಾನೆ. ಎಸ್ ಆರ್ ನೋ ಎಸ್ ಆರ್ ನೋ ಎಸ್ ಆರ್ ನೋ ಎದುರು ಮಾತಾಡ್ತಾನ. ಹಾ ಮುಗೀತು. ನಮ್ದೇ ಒಂದಿದ್ರು ಅವ್ನು ಬಂದು ಏನ್ ಸಾಗ್ಲಿತ್ತು ಅಂತ ಅವನೇಶ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ. ಕಣ್ ತೆಗಿಯೋ. ಅವಂದೇ ಒಂದು ಹುಡುಕೊಂತಾರ. ಮಗನ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದೀವಿ. ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ದೊಡ್ಡವ್ರನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ. ಬೇಸ್ಮೆಂಟ್ ಅಲ್ಲಿ ಲಿಫ್ಟ್ ಹತ್ತಿದ್ರೆ ಗ್ರೌಂಡ್ ಫ್ಲೋರ್ ಒಂದ್ಸರಿ ನಿಲ್ಲುತ್ತೆ, ಫಸ್ಟ್ ಫ್ಲೋರ್ ಒಂದ್ಸರಿ ನಿಲ್ಲುತ್ತೆ. ಬಟನ್ ಹೊತ್ಬಿಟ್ಟು ಓಡ್ಬರ್ತಾನೆ ಇವನು. ಹಾ ನಮ್ ಗಣೇಶ ಪಾಪ ಎಷ್ಟು ಓದಾಡಿ ಅಂತ ಗೊತ್ತಾ ಆ ವಿಷಯದಲ್ಲಿ. ಸಂಜೆ ಅವನ್ನ ಏನ್ ಮಾಡ್ದ ಗೊತ್ತಾ ಅವನ್ಗೆ? ಅವ್ನ್ಗೆ ಎಷ್ಟು ನೋವಾಯ್ತು ಗೊತ್ತಾ? ನೀನಂದ್ರೆ ಸುಳ್ಳಂದ್ರೆ ನೀನು ನೆಕ್ಸ್ಟ್ ಕಾಗೆ ಆರಿಸ್ಬೇಕಂತಿದ್ದೆ. ಲೇ ಸಂಜೆ ಏನೇನ್ ಮಾಡ್ದ ಗೊತ್ತಾ ಅವ್ನಿಗೆ? ಒಂದ್ ಫ್ಲೋರ್ ಬರೋಷ್ಟರಲ್ಲಿ ಮೇಲೆ ನೋಡ್ದವ್ರ ಕತೆ ಏನೋ. ಇನ್ಮೇಲೆ ನಮ್ ಮುಂದೆ ಬಂದ್ರೆ ಕೈ ಕಟ್ಕೊಂಡಿರ್ಬೇಕು ಆಯ್ತಾ? ದೂರ ಇದ್ದಾಗ ಅಷ್ಟೇ. ಯಾಕೆ ಅಂದ್ರೆ ಅವ್ನು ಚಿಕ್ಕವನು, ನಾವು ದೊಡ್ಡವರು, ಮರ್ಯಾದೆ ಕೊಡ್ಬೇಕು. ಅವನು ಹೆವಿ ಮಾತು ಕಲ್ತ್ಬಿಟ್ಟು ಅವನು ಇತ್ತೀಚೆಗೆ. ಉಲಿತಿದ್ಯಂತೆ ಸಂಜೆ ಏನೋ.
ಏನಾಗ್ತಿದೆ ಎಲ್ಲಿ ಬರೇ ಬಂದಿದ್ಯಾ ನೋಡೋಣ. ಸೊ ಇಷ್ಟು ನೋಡ್ರಿ ಏನಾಗಿಲ್ಲ ಅಂತ ಒಂದು ಬಾರಿಶ ಕರ್ಕೊಂಬರೋ ಅನ್ನ. ತುಂಬಾ ಆಗೈತೆ ಏನೋ ಅದು ಏನೋ ಅದು ಬಾಡಿ ಶೇಮ್ ಮಾಡ್ಬೇಡ ನನ್ನ ತಮ್ಮಂಗೆ. ಹಿಂಗೆ ಇರ್ಬೇಕು ನಮ್ಮ ಮುಂದೆ ಇನ್ಮೇಲೆ. ಅಲ್ಲ ದೇವ್ರ ಏಯ್ ಅವನಿಗೆ ಬೇಡ. ಒಂದು ನಿಮಿಷ ಇರ ಹಾ ಈಗ ಬೇಡ ಬೀಳ ದೊಡ್ಡ ಅಂತಾನೆ ಅವ್ನು ಬೀಳು. ನಾವು ಇದೆಲ್ಲ ಕಲ್ಸಿಲ್ಲ ಹಂಗೆ ಚಿಕ್ಕವನಿದ್ದಾಗಿಂದ ಹೆವಿ ಇದು ಕೊಟ್ಬಿಟ್ಟಿದೀವಿ ಲೀನಿಯನ್ಸ್. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಕಲ್ಸಿಲ್ಲ ಅವನಿಗೆ. ತುಂಬಾ ಪ್ಯಾಂಪರ್ ಮಾಡ್ಬಿಟ್ಟಿದೀವಿ ಅವನ್ನ. ಪ್ಯಾಂಪರ್ ಹಾಕೊಂಡು ಓಡೋ ಥರ ಆಗ್ಬಿಟ್ಟವನೀಗ ಅಷ್ಟೇ.